ನನ್ ಮಗ ನಿಮ್ ಮಗನೇ ಡಲ್ ಆಗಿ ನಾವೇ ಖುಷಿ ಖುಷಿ. ನಮ್ ಗ್ರೀನರಿ ಚೆನ್ನಾಗ್ ಬರ್ತೈತೆ. ಗ್ರೀನರಿ ಸಖತ್ತಾಗೈತೆ. ನಾನು ಅದಕ್ಕೆ ಏನಂದೆ ಅಲ್ಲಿ ಹೋಗ್ತೀವಲ್ಲಕ್ಕ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸುಮೋನಾಗೆ ಸ್ವಾಗತ. ನಾನಿವತ್ತು ನಿಮ್ಗೆ ದಾವಣಗೆರೆಯ ಒಂದು ನಗರ ದೇವತೆಯಾಗಿರುವಂತಹ ದುಗ್ಗಮ್ಮನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾ ಇದೀವಿ. ಬೆಳಗ್ಗೆನೆ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ. ಸೊ ಹಾಗಾಗಿ 3 ಸ್ನೇಹಿತರು ಸೇರಿ ಬಸ್ಸಿಂದ ಟ್ರಾವೆಲ್ ಮಾಡಿ ಆಟೋದಲ್ಲಿ ಹತ್ತಿ ದುಗ್ಗಮ್ಮನ ದೇವಸ್ಥಾನಕ್ಕೆ ಬಂದಿದೀವಿ. ದುಗ್ಗಮ್ಮ ತಾಯಿ ದಾವಣಗೆರೆಯ ನಗರ ದೇವತೆ, ಹಾಗೆ ತುಂಬಾ ಪವರ್ಫುಲ್ ದೇವರು. ಇವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರ. ಸೊ ನಾವು ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡಿಬೇಕು ಅಂತ ಸಡನ್ ಆಗಿ ಡಿಸೈಡ್ ಮಾಡಿದ್ವಿ. ಸೊ ಬೆಳಗ್ಗೆನೆ ಮಕ್ಕಳನ್ನ ಎಲ್ಲರನ್ನು ಕಳಿಸ್ಬಿಟ್ಟು ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಬರೋದು ತಡಾನೇ ಆಯ್ತು ಅಂತ ಹೇಳ್ಬೋದು. ಬಸ್ ಇಂದ ಬಂದು ಇಳಿದ ತಕ್ಷಣ ಆಟೋ ಹತ್ತಿ ಆಟೋದಿಂದ ಸೀದಾ ನಾವು ದೇವಸ್ಥಾನ ಕಡೆ ಹೊರಟ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಆಲ್ರೆಡಿ ಕ್ಯೂ ನಿಂತು ಬಿಟ್ಟಿದ್ರು. ಸೊ ಕ್ಯೂ ಅಲ್ಲಿ ಅಷ್ಟಾಗಿ ಜನ ಇರಲಿಲ್ಲ. ಯಾಕೆ ಅಂತಂದ್ರೆ ಈ 2ನೇ ಶುಕ್ರವಾರನ ಕಾಮನ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡುವಂತಹ ಶುಕ್ರವಾರ ದುಗ್ಗಮ್ಮನ ದೇವಸ್ಥಾನದಲ್ಲಿ ಕಾಲು ಸಹಿತ ಇಡೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಈ ವರ್ಷ ಅಷ್ಟಾಗಿ ರಶ್ ಇಲ್ಲ. ನೋಡ್ಬೋದು ನೀವು, ಖಾಲಿ ಖಾಲಿ ಅನಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ 2ನೇ ಶುಕ್ರವಾರದ ಆಚರಣೆಯನ್ನ ಮಾಡ್ತಾ ಇಲ್ಲ ವರಮಹಾಲಕ್ಷ್ಮಿ ಹಬ್ಬನ, ಎಲ್ಲರೂ ಮುಂದಿನ ವಾರಕ್ಕೆ ಹಾಕಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಅಷ್ಟಾಗಿ ರಶ್ ಇಲ್ಲ. ನಾವು ಒಂದು ರೇಂಜ್ಗೆ ಆರಾಮಾಗಿ ಹೋಗಿ ಬಂದ್ವಿ ಅಂತ ಹೇಳ್ಬೋದು. ದುಗ್ಗಮ್ಮನ ದೇವಸ್ಥಾನದಲ್ಲಿ ಅಷ್ಟಾಗಿ ಫೋಟೋ ತೆಗೆಯೋ ಹಾಗಿರ್ಲಿಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪ ಅವ್ರನ್ನ ಅರ್ಚಕರನ್ನ ಒಂದ್ 5 ನಿಮಿಷ ಪರ್ಮಿಷನ್ ಕೊಡಿ ಅಂತ ಕೇಳ್ಬಿಟ್ಟು ತೆಗ್ದಿದ್ದೀನಿ. ತುಂಬಾ ರಶ್ ಇದ್ದಾಗ ಕೇಳಿದ್ರು ಪರ್ಮಿಷನ್ ಕೊಡೋದು ಡೌಟ್. ಯಾಕಂದ್ರೆ ಕಾಲಿಡೋದಕ್ಕೆ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಈ ವರ್ಷ ಅಷ್ಟಾಗಿ ರಶ್ ಇಲ್ಲದೆ ಇರೋದ್ರಿಂದ ಪರ್ಮಿಷನ್ ಕೊಟ್ಟು 5 ನಿಮಿಷ ತಕೊಂಡು ಹೋಗಿ ಅಂತಂದೇಳಿ. ಸೊ ಅದರಲ್ಲೂ ರಶ್ ತಳ್ಳಾಟ ಅದರಲ್ಲೇನೆ ಹೇಗಾಗುತ್ತೋ ಆ ರೀತಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ನಿಮಗೆ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಮತ್ತೇನು ವಿಶೇಷ ಅಂತಂದ್ರೆ ದುಗ್ಗಮ್ಮನ ದೇವಸ್ಥಾನದಲ್ಲಿ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಮಕ್ಕಳಿಗೆ ಆಶೀರ್ವಾದ ಮಾಡಿಸ್ಕೊಂಡು ಹೋಗಿ. ಹಾಗೆಯೇ ಇಲ್ಲಿ ಇನ್ನೊಂದು ಸ್ಥಳ ವಿಶೇಷತೆ ಏನು ಅಂತ ಅಂದ್ರೆ ಇಲ್ಲಿ ಕೆಮ್ಮಣ್ಣಮ್ಮ ಅಂತಿದೆ, ಅಲ್ಲಿ ಉಪ್ಪು ಬೇಡ್ಕೊಂಡು ಉಪ್ಪು ಹಾಕಿದೆ ಮಕ್ಕಳಿಗೆ ಶೀತ ನೆಗಡಿ ಆ ರೀತಿ ಯಾವುದೇ ಸಮಸ್ಯೆ ಇರಲ್ಲ ಅನ್ನೋಂಥ ಪ್ರತೀತಿ ಇದೆ. ನಾವು ಸುಮಾರು ಸಲ ಬಂದಾಗೆಲ್ಲ 1 kg ಉಪ್ಪು ತಗೊಂಡು ಬೇಡ್ಕೊಂಡು ಹಾಕ್ತೀವಿ, ಅದು ತುಂಬಾ ನಡೆಯುತ್ತೆ ಕೂಡ. ಹಾಗೇನೆ ಇವರು ನಮ್ಮ ಅತ್ತೆ ಅಂದ್ರೆ ನಮ್ಮ ಮಾಮನ ಹೆಂಡತಿ ಸಡನ್ ಆಗಿ ದೇವಸ್ಥಾನಕ್ಕೆ ಬಂದಾಗ ಅವರು ಬಂದಿದ್ರಂತೆ, ವಿಸಿಟ್ ಆದ್ರು. ನಮಗೂ ಖುಷಿ ಆಯ್ತು ಸಿಕ್ಕಿದ್ದು. ಹಾಗೇನೆ ನೋಡಿ, ಇದು ದುರ್ಗಮ್ಮ ದೇವಿಯ ಪಾದಗಟ್ಟಿ. ಇಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಪಾದಗಟ್ಟಿಯನ್ನ ಮುಟ್ಟಿ ಇದ್ ಮಾಡ್ಬೋದು. ಪ್ರತಿ ಸಲನೂ ಇಲ್ಲಿ ತುಂಬಾ ಚಿಕ್ಕದಾದಂತಹ ಸ್ಪೇಸ್ ಇದು, ನೋಡ್ಬೋದು ನೀವು. ಮುಟ್ಟೋದಕ್ಕೆ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಈ ಸಲ ರಶ್ ಕಡಿಮೆ ಇತ್ತು ಅಂತ ಜಾಗ ಇತ್ತು. ಇದೇ ಜಾಗದಲ್ಲಿ ನಾವೆಲ್ಲ ಬಂದ್ಬಿಟ್ಟು ಕೆಮ್ಮಣ್ಣಮ್ಮಂಗೆ ಬೇಡ್ಕೊಂಡು ಉಪ್ಪು ಹಾಕ್ತಿವಿ. ಉಪ್ಪಿನ ಸೇವೆ ನಡೆಯುತ್ತೆ ಇಲ್ಲಿ ವರ್ಷಕ್ಕೆ. ನೀವ್ ಯಾವಾಗ್ಲೇ ಬಂದ್ರು ಒಂದ್ಸಲ ಈ ಪ್ಲೇಸ್ ನ ವಿಸಿಟ್ ಮಾಡಿ. ಹಾಗೇನೆ ಇಲ್ಲಿ ಸುತ್ತಮುತ್ತ ತುಂಬಾ ಅಂದ್ರೆ ತುಂಬಾ ದೇವಸ್ಥಾನಗಳಿದಾವೆ. ನೋಡಿ, ಇಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ, ಹಚ್ತಿದ್ದಾರೆ ಕೂಡ. ದೇವಸ್ಥಾನದ ಮುಂಭಾಗದಲ್ಲಿ ದೇವರಿಗೆ ಎದುರುಗಡೆಗೆ ನಿಂಬೆ ಹಣ್ಣಿನ ದೀಪ ಹಚ್ಚೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇಲ್ಲಿಂದ ನಾವು ಕಾಯಿಪೇಟೆ ಈರಣ್ಣನ ದೇವಸ್ಥಾನ ತುಂಬಾನೇ ಫೇಮಸ್, ಅಲ್ಲಿಗೆ ಬಂದಿದೀವಿ. ಇದು ಸಹ ತುಂಬಾ ಮಹಾತ್ಮ ಇರುವಂತಹ ದೇವಸ್ಥಾನ. ಆಮೇಲೆ ಇಲ್ಲಿ ಹೂವಿನ ಹಬ್ಬ ಆಗುತ್ತೆ ನೋಡಿ, ಕೂತಿದ್ದಾರೆ ಇವಾಗೂ ಸಹ ಹೂವಿನ ಹಬ್ಬನ ಕೇಳೋದಕ್ಕೆ ಕೂತಿದ್ದಾರೆ. ಹಾಗೇನೆ ಇಲ್ಲಿ ಏನು ಹೂವಿನ ಹಬ್ಬ ಆಗುತ್ತೋ ಅದು 100% ನಡೆಯುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ತುಂಬಾ ನಂಬ್ತೀವಿ, ಬರ್ತೀವಿ ಕೂಡ. ಅಲ್ಲಿಗೂ ಹೋಗಿ ಒಂದ್ 5 ನಿಮಿಷ ವಿಸಿಟ್ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಬೇಡ್ಕೊಂಡು ಬನ್ನಿ. ಹಾಗೇನೆ ಇಲ್ಲಿ ಗೋಮಾತೆಗಳು ತುಂಬಾ ಇದ್ದಾರೆ. ನಾವು ಎಲ್ಲೇ ಹೋದ್ರುನು ಅಲ್ಲೆಲ್ಲ ಗೋಮಾತೆಗಳು ಇರೋದು. ಸೊ ಅವ್ರಿಗೆಲ್ಲ ನಮಸ್ಕಾರ ಮಾಡ್ಬಿಟ್ಟು ಮುಂದೆ ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋದು ಎಷ್ಟು ರಶ್ ಇದೆ, ಇನ್ನೂ ಕ್ಯೂ ಇದೆ. ಹಾಗೇನೆ ತುಂಬಾ ಹಬ್ಬದ ರೀತಿ ವಾತಾವರಣ ಆಗಿದೆ, ಡೆಕೋರೇಟ್ ಆಗಿದೆ. ದೇವಸ್ಥಾನದ ಮುಂಭಾಗನೂ ಸಹ ಅದೇ ರೀತಿಯಾದಂತಹ ವಾತಾವರಣ ಇತ್ತು. ಇಲ್ಲಿ ಎಲ್ಲ ತುಂಬಾ ವ್ಯವಸ್ಥೆ ಚೆನ್ನಾಗಿದೆ, ಹಣ್ಣು ಕಾಯಿಗಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಹಾಗೇನೆ ಪ್ರಸಾದದ ವ್ಯವಸ್ಥೆನೂ ಇದೆ. ಆಮೇಲೆ ಇಲ್ಲಿ ಸುಮಾರು ದೇವಸ್ಥಾನಗಳಿದಾವೆ. ಅದೆಲ್ಲದ್ರ ಕಡೆಗೂ ನಾನು ನಿಮ್ಗೆ ಒಂದೊಂದು ಸಿಂಪಲ್ ಆಗಿ ವಿಸಿಟ್ ಕೊಡಿಸ್ತೀನಿ, ಬನ್ನಿ. ಇದೊಂದು ಪ್ಲೇಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ದೇವಸ್ಥಾನ ಇದೆ ಫ್ರೆಂಡ್ಸ್. ಇಲ್ಲಿ ಏನು ಅಂದ್ರೆ ದುಗ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ 2 ವರ್ಷಕ್ಕೊಂದ್ಸಲ ನಡೆಯುತ್ತೆ. ತುಂಬಾ ಅದ್ದೂರಿ ಆಗಿರುತ್ತೆ. ಹಾಗೇನೆ ಕ್ಯೂ ತುಂಬಾ ಅಂದ್ರೆ ತುಂಬಾ ಇರುತ್ತೆ, ಅಷ್ಟು ಕ್ಯೂ ಇರುತ್ತೆ. ಹಾಗೇನೆ ಈ ಪ್ಲೇಸ್ ನೋಡಿ, ಇದು ಆಂಜನೇಯ ಸ್ವಾಮಿ ನೆಲೆಸಿರುವಂತಹ ಸ್ಥಳ. ಇದು ದುಗ್ಗಮ್ಮ ದೇವಿ ನೆಲೆಸಿರೋ ಸ್ಥಳದ ಮುಂಭಾಗದಲ್ಲೇ ಇದೇನೆ. ಇದು ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಇದು ಸ್ಥಳ ಸಿಟಿ ಮಧ್ಯ ಆದ್ರೂ ತುಂಬಾ ಪ್ರಶಾಂತವಾಗಿರುತ್ತೆ ಇಲ್ಲಿ. ನೋಡಿ, ದರ್ಶನ ಮಾಡೋಣ. ಇಲ್ಲಿ ಒಳಗಡೆ ನೋಡಿ, ಹನುಮಂತ ಸ್ವಾಮಿಯ ದೇವಸ್ಥಾನ ಇದು. ಇಲ್ಲೆಲ್ಲ ದರ್ಶನ ಮಾಡ್ಬಿಟ್ಟು ಇದ್ರ ಮುಂದ್ಗಡೆಗೆ ನವಗ್ರಹ ದೇವಸ್ಥಾನ ಇದೆ. ಇದು ಹಳೆಯದಾದಂತಹ ಕಲ್ಲು. ಇದು ನವಗ್ರಹ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಪ್ರತಿಯೊಂದನ್ನು ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಒಂದ್ಸಲ ವಿಸಿಟ್ ಮಾಡಿ, ಮನಸ್ಸಿಗೆ ತುಂಬಾ ಪ್ರಶಾಂತತೆ ಫೀಲ್ ಆಗುತ್ತೆ ನಿಮಗೆ. ನೋಡಿ,
ನವಗ್ರಹ ದೇವಸ್ಥಾನ. ಇದು ಗೋಪಾಲ ಸ್ವಾಮಿ. ಇಲ್ಲಿ ಗೋಪಾಲ ಸ್ವಾಮಿಗಳು ಸಹ ನೆಲೆಸಿದ್ದಾರೆ. ಯಾರಿಗೆ ಮಕ್ಕಳಾಗಿಲ್ಲ, ಸಂತಾನ ಭಾಗ್ಯ ಇಲ್ಲ ಅಂತವ್ರು ಬಂದು ಇಲ್ಲಿ ಬೇಡ್ಕೊಳ್ತಾರೆ. ಗೋಪಾಲ ಸ್ವಾಮಿ ಇದೆ. ಹಾಗೇನೆ ಅರಳಿಕಟ್ಟೆ ಸಹ ಇದೆ. ನೋಡಿ ಇಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಅರಳಿಕಟ್ಟೆಗೆ ನೀವೇನೇ ಬೇಡ್ಕೊಂಡ್ರು ತುಂಬಾ ಹಳೆಯದಾದಂತ ಮರ, ತುಂಬಾ ದೊಡ್ಡ ಮರ ಇದೆ. ನೋಡ್ಬಹುದು, ನಿಮಗೆ ಅಂದಾಜು ಸಿಗುತ್ತೆ. ಇದರ ಮುಂಭಾಗದಲ್ಲಿ, ಅರಳಿಕಟ್ಟೆಯ ಮುಂಭಾಗದಲ್ಲಿ ಏನಿದೆ ಅಂತಂದ್ರೆ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಣೇಶನ ದೇವಸ್ಥಾನ ಇದೆ. ಇಲ್ಲಿ ಬಂದ್ಬಿಟ್ಟು ಆರತಿ ಮತ್ತೆ ಸಣ್ಣದಾಗಿ ಎಲ್ಲ ನನಗೆ ಅಷ್ಟಾಗಿ ಪಾಪು ಕೈಯಲ್ಲಿ ಇದ್ದಿದ್ರಿಂದ ನನಗೆ ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಅದೇ ನೀವೊಂದ್ಸಲ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಡಿವೈನ್ ಫೀಲ್ ಆಗುತ್ತೆ, ತುಂಬಾ ಪ್ರಶಾಂತತೆಯ ಫೀಲ್ ಆಗುತ್ತೆ ಇಲ್ಲಿ. ದುರ್ಗಮ್ಮ ದೇವಿಯ ದೇವಸ್ಥಾನದಲ್ಲಿ ಪ್ರಸಾದದ ವ್ಯವಸ್ಥೆನೂ ಇದೆ. ನೋಡಿ, ರಶ್ ಇತ್ತು. ನಾವು ಬಂದಾಗ ಓಪನ್ ಆಯ್ತು. ಅದು ಸರಿ ಹೋಗೋಣ ಅಂತ ಹೋದ್ರೆ ಅಷ್ಟರಲ್ಲಿ ಕ್ಲೋಸ್ ಮಾಡಿದ್ರು. ಒಳಗಡೆ ಫಿಲ್ ಆಯ್ತು ಅಂತಂದೇಳಿ. ತುಂಬಾ ಚಿಕ್ಕದಾದಂತಹ ಜಾಗದಲ್ಲಿ ತುಂಬಾ ನೀಟಾಗಿ ನೀಡ್ತಾರೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು, ಟೇಬಲ್ ಅಲ್ಲಿ ತಟ್ಟೆ ಇಟ್ಟು ಸರ್ವ್ ಮಾಡ್ತಾರೆ. ಆಮೇಲೆ ಒಂದು ಅಗುಳು ಅನ್ನನೂ ಸಹ ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಪ್ರಸಾದನೂ ತುಂಬಾ ರುಚಿಯಾಗಿರುತ್ತೆ. ನೀವು ಬಂದ್ರೆ ಒಂದ್ಸಲ ಪ್ರಸಾದ ರುಚಿ ನೋಡ್ಕೊಂಡು ಹೋಗಿ. ಆಂಜನೇಯ ದೇವಸ್ಥಾನದ ಪ್ರಸಾದ ಮುಗಿದ ನಂತರ ನಾವು ಆಟೋದಿಂದ ಮನೆಗೆ ಬಸ್ ಸ್ಟ್ಯಾಂಡ್ ಹೋಗಿ, ಬಸ್ ಸ್ಟ್ಯಾಂಡ್ ಇಂದ ಸೀದಾ ಮನೆ ಕಡೆ ಹೊರಟೆವು. ಇದು ನನ್ನ ಇವತ್ತಿನ ಸಿಂಪಲ್ ವ್ಲಾಗ್. ಇದು ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಹಾಗೇನೆ ದುರ್ಗಮ್ಮ ದೇವಿಯ ಮಹಿಮೆ ತುಂಬಾ ಅಗಾಧವಾಗಿದೆ, ಅಪಾರವಾಗಿದೆ. ನೀವೆಲ್ಲರಿಗೂ ದರ್ಶನ ಮಾಡಿಸುವಂತ ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ಪ್ರಯತ್ನ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತಂದೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ. ಯೂಸ್ಫುಲ್ ಅನಿಸ್ತು ವಿಡಿಯೋ ಅಂತಂದ್ರೆ ಲೈಕ್, ಕಮೆಂಟ್ ಅಂಡ್ ಶೇರ್. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ, ಬಾಯ್.